ಗುಡ್ ಆಫ್ಟರ್ನೂನ್. ಇವತ್ತು ವಾಸ್ ಲಿಟಲ್ ಒಂಥರ ಡಿಫ್ರೆಂಟ್ ಡೇ ಆ್ಯಕ್ಚುಲಿ. ಸೊ 7:30ಗೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರಕ್ಕೆ ಡಬಲ್ ರೋಡ್ ಹೋಗ್ಬಿಟ್ಟು ಸಿಂಗಲ್ ರೋಡ್ ಆಗೋಯ್ತು. ಆ್ಯಂಡ್ ಲಾಡ್ ಆಫ್ ರೋಡ್ ಫುಲ್ಲು ಸಿಂಗಲ್ ರೋಡು, ಚಿಕ್ಕ ರೋಡು, ಬೆಟ್ಟ ಗುಡ್ಡಗಳಿತ್ತು. ಆ್ಯಂಡ್ ಆಲ್ಸೋ ತುಂಬ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಆಬ್ವಿಯಸ್ಲಿ ತೀರಾ ಸ್ಲೋ ಡೌನ್ ಆಗೋಯ್ತು ರೈಡು. ಆರಾಮಾಗಿ ಹಂಗೆ ಬರ್ತಾ ಇದ್ದೆ. ಸೊ ಬರ್ತಾ ಇದ್ದರೆ ಯಾರೋ ಒಂದಿಬ್ಬರು ಲೋಕಲ್ ಬಾಯ್ಸ್ ಯಾರೋ ನಮ್ಮೂರಲ್ಲಿ ಏನಪ್ಪ ಮದುವೆ ಆಗ್ತದೆ, ನೀವು ಬರಲೇಬೇಕು, ಜಸ್ಟ್ ಕ್ಯಾಶುವಲಿ ಮಾತಾಡ್ಸ್ಕೊಂಡು ಆಮೇಲೆ ಬರಲೇಬೇಕು ಅಂತ ಹೇಳಿದ್ರು. ತುಂಬ ಇನ್ಸಿಸ್ಟ್ ಮಾಡಿದ್ರೆ ಹೋದರೆ ಅಲ್ಲಿ ಅವ್ರದ್ದು DJ ನಡೀತಾ ಇತ್ತು. बोलते हैं हमारे यहाँ लापची. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೇ ಸ್ವಲ್ಪ ಬೇಡ ಅಂದರೂ ಬಿಡಲಿಲ್ಲ ತಿನ್ನೋಕ್ಕೆ, ತಿಂದಿರೋ ಹೋಗಿ ಬಿಡಲಿಲ್ಲ. ಸೊ ಸ್ವಲ್ಪ ತಿನ್ಕೊಂಡು ಅಲ್ಲಿಂದ ಹೊರಟೆ. ಸೊ ಈಗ ಒಂದು 3 ಗಂಟೆ ಆಗಿದೆ. ಸೊ ಎಷ್ಟು ದೂರ ಹೋಗ್ತೀನಿ ಗೊತ್ತಿಲ್ಲ. ಇನ್ನು ಒಂದು 10-20 ಕಿಲೋಮೀಟ್ರ್ ಹೋಗಿ ಒಂದು ಬೀಮ್ ಇದೆ ಜಾಗ, ಟೌನು ಸಿಟ್ಟು ಗೊತ್ತಿಲ್ಲ, ಎಲ್ಲ ಒಂದು ಥರ ಇರುತ್ತೆ ಇಲ್ಲಿ. ಸೊ ಆ ಬೀಮ್ಗೆ ಹೋಗ್ತೀನಿ. ಬೀಮಿಂದ ನೆಕ್ಸ್ಟ್ ಅದನ್ನು ಉಳ್ಕೊಳ್ಳೋಕೆ ಜಾಗ ಸಿಕ್ಕಿದ್ರೆ ಇನ್ನೊಂದು 10-20 ಕಿಲೋಮೀಟರ್ಸ್ ಹೋಗ್ತೀನಿ, ಇಲ್ಲಾಂದ್ರೆ ಬೀಮಲ್ಲಿ ಉಳ್ಕೊತೀನಿ. ಸೊ ನೋಡೋಣ. ಇಲ್ಲಿ ಸ್ವಲ್ಪ ಬಟ್ಟೆ ಒಣಗಾಕಿದ್ದೀನಿ, ಸ್ವಲ್ಪ ಒಣಗಿದ್ಮೇಲೆ ಮುಂದಕ್ಕೆ ಹೋಗೋದು. ಬೀಮ್ ಬದಲು ಬ್ಯಾವರ್ಗೆ ಬಂದ್ಬಿಟ್ಟೆ. ಬೀಮಿಂದ ಒಂದು 50 ಕಿಲೋಮೀಟ್ರೇನೋ. ಬೀಮ್ ಬಂದೆ, 4 ಗಂಟೆ ಆಗಿತ್ತು. ಇನ್ನು 10-20 ಕಿಲೋಮೀಟ್ರ್ ಮುಂದೆ ಹೋಗೋಣ ಅಂತ ಬಂದೆ. ಎಲ್ಲೂ ಸಿಗಲೇ ಇಲ್ಲ ಆ್ಯಕ್ಚುಲಿ ಉಳ್ಕೊಳ್ಳೋಕ್ಕೆ. ಸರ್ರಿಗೆ ತುಳ್ಕೊಂಡು ಬಂದ್ಬಿಟ್ಟೆ. ಸೊ ಟೋಟಲ್ ಇವತ್ತೊಂದು 125 ಕಿಲೋಮೀಟ್ರ್ ತುಳಿದ್ವಿ. ಸೊ ಆ್ಯಕ್ಚುಲಿ ನಾನು ಅದೇ ಲಾಸ್ಟ್ ಒಂದು 2 hours ಅಂತೂ ಎಲ್ಲಿ ಕತ್ಲಾಗ್ಬಿಡುತ್ತೆ ಅಂದ್ಬಿಟ್ಟು ಸರ್ರಾಗಿ ತುಳಿದೆ, ಸಖತ್ ಫಾಸ್ಟಾಗಿ ತುಳಿದೆ. ಸೊ ಬೇಸಿಕ್ಲಿ ಒಂದು 4 ಗಂಟೆಯಿಂದ 7 ಗಂಟೆವರೆಗೂ ಒಂದು 60+ ಕಿಲೋಮೀಟರ್ ಕವರ್ ಮಾಡಿದ್ವಿ. ಓಕೆ, ಚೆನ್ನಾಗಿತ್ತು ಇವತ್ತು ರೈಡು. ಸೊ ಬೇವರ್ಗೆ ಬಂದೆ. ಸೊ ರಾಜಸ್ಥಾನಿ ಸ್ವಲ್ಪ ಕೆಲವು ಸ್ವೀಟ್ಸ್ ಟ್ರೈ ಮಾಡೋಣ, ಚಾಟ್ಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ, ಟ್ರೈ ಮಾಡೋಣ. ಆಮೇಲೆ ನಮ್ಮೂರ್ಲಿದ್ದಂಗೆ ಸ್ವೀಟ್ ಇತ್ತು, ಏನು ತುಂಬ ಡಿಫ್ರೆಂಟು ಆ ಥರ ಏನಿಲ್ಲ, ಬಟ್ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟ್ ಏನು ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಸೊ ಒಂದು ಚಾಟ್ ಕೇಳಿದೆ. ಆ್ಯಕ್ಚುಲಿ ಬೇವರ್ ಎಂಟರ್ ಆಗಬೇಕಾದ್ರೆ ಒಂದು ದೊಡ್ಡ ಚಾಟ್ ಸ್ಟ್ರೀಟ್ ಇತ್ತು, ಫುಡ್ ಸ್ಟ್ರೀಟು. ಅದು ತುಂಬ ದೂರ, ಒಂದು 3-4 ಕಿಲೋಮೀಟ್ರ್ ಹೋಗ್ಬೇಕು, ಯಾರು ಹೋಗ್ತಾರೆ. ಸೊ ಇಲ್ಲೇ ಏನು ಸಿಗುತ್ತೆ ಅದನ್ನೇ ಟ್ರೈ ಮಾಡೋಣ.
ಇನ್ನೊಂದು ಕೇಳ್ಬೇಕಂದಿದ್ದೆ. ಕೆಲವು ಫ್ರೆಂಡ್ಸು ಯೂಟ್ಯೂಬ್ ಲೈವ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಓಕೆ, ಒಂದು ಲೈವ್ ಸೆಷನ್ ಮಾಡೋಣ ಈ ಟ್ರಿಪ್ಪಲ್ಲಿ, ಸೊ ದಟ್ ನಿಮ್ಗೇನು ಕ್ವಶನ್ಸ್ ಇದ್ದರೆ ಆನ್ಸರ್ ಮಾಡಬಹುದು ಅಂತ ಅನಿಸ್ತು. ಸೊ February 14 ಮಾಡ್ಬೇಕಂತಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಹೇಳಿ ಇನ್ಪುಟ್ಸ್.